ಸ್ವೀಟ್ ಮಾರ್ಟ್ಗಳಲ್ಲಿ ಯಾವ ರೀತಿಯಾಗಿ ಸ್ವೀಟ್ಗಳನ್ನು ತಯಾರು ಮಾಡ್ತಿದ್ರು, ಅದರಲ್ಲಿ ಯಾವ ರೀತಿ ಕಲರ್ಗಳನ್ನು ಮಿಶ್ರಣ ಮಾಡ್ತಿದ್ರು, ಸಾರ್ವಜನಿಕರಿಗೆ ಯಾವ ರೀತಿ ವಿಷವನ್ನು ತಿನ್ನಿಸ್ತಾ ಇದ್ರು ಅನ್ನೋವಂಥದ್ದನ್ನು ನ್ಯೂಸ್ ಫಸ್ಟ್ ಎಳೆ ಎಳೆಯಾಗಿ ಬಿಚ್ಚಿಟ್ಟಿತ್ತು. ಏನು ಗಜೇಂದ್ರಗಢ ಪಟ್ಟಣದಲ್ಲಿ ಏನು ಸ್ವೀಟ್ ಮಾರ್ಟ್ಗಳಿದ್ವು, ಆ ಸ್ವೀಟ್ ಮಾರ್ಟ್ಗಳಲ್ಲಿ ಯಾವ ರೀತಿಯಾಗಿ ಮಾಲೀಕರು ಅಂಧ ದರ್ಬಾರ್ ನಡೆಸಿದ್ರು, ಈ ಬಗ್ಗೆ ಸುದೀರ್ಘ ವರದಿಯಾದ ಬಳಿಕ ಈಗ ಏನು ಅಧಿಕಾರಿಗಳು ಏನು ಫುಡ್ ಸೇಫ್ಟಿ ಆಫೀಸರು ಎಚ್ಚೆತ್ತುಕೊಂಡು ಈಗ ಎಲ್ಲ ಕಡೆ ಒಂದು ದಾಳಿ ಮಾಡಿದರೆ ಆ ಒಂದು ಏನು ಸ್ವೀಟ್ ಮಾರ್ಟ್ ಅಂಗಡಿಗಳಲ್ಲಿ ಯಾವ ರೀತಿಯಾಗಿ ಒಂದು ಕಲರ್ ಮಿಶ್ರಣ ಆಗ್ತಿತ್ತು, ಇಲ್ಲಿ ಯಾವ ರೀತಿಯಾಗಿ ನರಕ ದರ್ಶನ ಆಗ್ತಿತ್ತು ಅದನ್ನು ಸದ್ಯ ಈಗ ಬಿಚ್ಚಿಡ್ತಾ ಹೋಗ್ತಾ ಇದ್ದೀನಿ. ಗದಗ ನಗರದ ಹುಡ್ಕೋ ಕಾಲೋನಿಯಲ್ಲಿ ಇರ್ತಕ್ಕಂಥ ಈ ಒಂದು ಸ್ವೀಟ್ ಮಾರ್ಟ್ ಅಂಗಡಿಯಲ್ಲಿ ಏನು ಹೊರರಾಜ್ಯದಿಂದ ಬಂದಿರತಕ್ಕಂಥ ಮಾಲಕರೇನಿದ್ದಾರೆ ಸುಮಾರು 10 ವರ್ಷಗಳಿಂದ ಈ ಒಂದು ಸ್ವೀಟ್ಗಳನ್ನು ತಯಾರು ಮಾಡ್ತಿದ್ರು. ಇಲ್ಲಿ ಸುಮಾರು ಗದಗ ನಗರದಲ್ಲಿರ್ತಕ್ಕಂಥ ಬಹುತೇಕ ಸ್ವೀಟ್ ಮಾರ್ಟ್ ಅಂಗಡಿಗಳಿಗೆ ಇದೇ ಒಂದು ಅಡ್ಡಾದಿಂದ ಇದೇ ಒಂದು ಸ್ವೀಟ್ ಮಾರ್ಟ್ ಅಡ್ಡಾದಿಂದ ಸರಬರಾಜು ಆಗ್ತಿತ್ತು. ಆದರೆ ಪ್ರಮುಖವಾಗಿ ಇಲ್ಲಿ ಹೇಳಬೇಕಂದ್ರೆ ಇಲ್ಲಿ ಇವರು ಬಳಸ್ತಾ ಇರುವಂಥ ಎಲ್ಲ ಐಟಮ್ಸ್ಗಳು ಸಂಪೂರ್ಣವಾಗಿ ಎಕ್ಸ್ಪೈರ್ ಆಗಿರುವಂಥದ್ದು, ಕಲರ್ ಮಿಶ್ರಿತ ಆಗಿರುವಂಥದ್ದು. ಅಂದರೆ ಇವು ಎಲ್ಲ ಕ್ಯಾನ್ಸರ್ ಕಾರಕ ವಸ್ತುಗಳನ್ನು ಮತ್ತು ಏನು ಎಕ್ಸ್ಪೈರ್ ಆಗಿರ್ತಕ್ಕಂಥ ಏನು ಬೇರೆ ಬೇರೆ ಕೆಮಿಕಲ್ ಯುಕ್ತ ಎಲ್ಲ ವಸ್ತುಗಳನ್ನು ಅವರು ಬಳಸಿ ಈ ರೀತಿಯಾಗಿ ಸ್ವೀಟ್ಗಳನ್ನು ತಯಾರು ಮಾಡಿ ಜನರಿಗೆ ಅಥವಾ ಸ್ವೀಟ್ ಮಾರ್ಟ್ಗಳ ಅಂಗಡಿಗಳಿಗೆ ಸರಬರಾಜು ಮಾಡ್ತಾಯಿದ್ರು. ಅಂದರೆ ತಮ್ಮ ಲಾಭಕ್ಕೋಸ್ಕರ ಜನರ ಸಾರ್ವಜನಿಕರ ಜೀವಕ್ಕೆ ಕುತ್ತು ತರುವಂಥ ಏನು ಸ್ವೀಟ್ಗಳನ್ನು ಬಳಕೆ ಮಾಡಿ ಈ ರೀತಿಯಾಗಿ ಏನು ತಮ್ಮ ದಂಧೆಯನ್ನು ನಡೆಸ್ತಾ ಇದ್ರು, ತಮ್ಮ ಜೇಬುಗಳನ್ನು ತುಂಬಿಕೊಳ್ಳುವಂಥ ಏನು ಪ್ರಯತ್ನವನ್ನು ಮಾಡ್ತಾಯಿದ್ರು. ಹೀಗಾಗಿ ಅಧಿಕಾರಿಗಳು ಕೂಡ ಈಗ ಸ್ಥಳಕ್ಕೆ ಭೇಟಿ ನೀಡಿ ಈ ಒಂದು ಏನು ಅಡ್ಡ ಮೇಲೆ ದಾಳಿ ಮಾಡಿ ಎಲ್ಲ ರೀತಿಯಾದಂಥ ಏನು ಯಾವ ರೀತಿಯಾಗಿ ನರಕ ಇದೆ ಇಲ್ಲಿ. ನಿಜಕ್ಕೂ ಹೇಳ್ಬೇಕಂದ್ರೆ ಇದು ತಿನ್ನೋಕ್ಕೆ ಯಾವುದೇ ರೀತಿಯಾದಂಥ ಯೋಗ್ಯವಾದಂಥ ವಸ್ತುಗಳಲ್ಲ, ಸ್ವೀಟ್ಗಳಲ್ಲ. ಭಾಳಷ್ಟು ದಿನಗಳಿಂದ ಕೊಳೆತು ಹುಳ ಬಿದ್ದಿರುವಂಥ ಸ್ವೀಟ್ಗಳು ಇಲ್ಲಿ ಇರುವಂಥದ್ದು. ಏನು ಹೇಳ್ಬೇಕಂದ್ರೆ ಸಾಕಷ್ಟು ಏನು ಗದಗ ನಗರದಲ್ಲಿರ್ತಕ್ಕಂಥ ಸುಮಾರು 20ಕ್ಕೂ ಹೆಚ್ಚು ಏನು ಸ್ವೀಟ್ ಮಾರ್ಟ್ ಅಂಗಡಿಗಳಿಗೆ ಇದನ್ನು ಏನು ಸ್ವೀಟ್ಗಳನ್ನು ಸರಬರಾಜು ಮಾಡ್ತಿದ್ರು. ಪ್ರಮುಖವಾಗಿ ಹೇಳ್ಬೇಕಂದ್ರೆ ಇಲ್ಲಿ ಯಾವ ರೀತಿಯಾದಂಥ ಸ್ವಚ್ಛತೆ ಇಲ್ಲ. ಮುಖ್ಯವಾಗಿ ಹೇಳ್ಬೇಕಂದ್ರೆ ಸ್ವೀಟ್ ಮಾರ್ಟ್ ಅಂಗಡಿಗಳಲ್ಲಾಗಲಿ ಬೇಕರಿಗಳಾಗಲಿ ಸ್ವಚ್ಛತೆಯನ್ನು ಕಾಪಾಡ್ಕೊಳ್ಬೇಕು. ಆದರೆ ಇಲ್ಲಿ ಯಾವುದೇ ರೀತಿಯಾದಂಥ ಸ್ವಚ್ಛತೆಯನ್ನು ಇವರು ಕಾಪಾಡ್ಕೊಳ್ಳದೆ ಈ ರೀತಿಯಾದಂಥ ಸ್ವೀಟ್ಗಳನ್ನು ತಯಾರು ಮಾಡ್ತಾಯಿದ್ರು. ನೋಡ್ತಾ ಇರ್ಬೋದು ಇಲ್ಲಿ ಕವ ಮಾಡ್ತಾಯಿದ್ದಾರೆ ಅವರು. ಈ ಕವ ಎಷ್ಟು ದಿನದಿಂದ ಸುಮಾರು ಒಂದು ವಾರ ಗಂಟಲೆ ಆಗಿರ್ಬೋದು ಅಥವಾ ಒಂದು ತಿಂಗಳಾಗಿರ್ಬೋದು ಈ ಒಂದು ಕವದಲ್ಲಿ ಹುಳ ಕೂಡ ಕಾಣ್ತಾ ಇದ್ದಾವೆ. ನಿಜಕ್ಕೂ ಇದನ್ನು ಜನರಿಗೆ ಹೆಂಗೆ ಇದನ್ನು ಮಾರ್ತಾರೋ, ಜನ ಹೆಂಗೆ ತೊಗೊತಾರೋ ಗೊತ್ತಿಲ್ಲ. ಯಾಕಂದರೆ ಇದನ್ನು ನಿಜವಾಗ್ಲೂ ಇದು ಸ್ಮೆಲ್ ಬರ್ತಾ ಇದೆ. ಅಂದರೆ ಆ ರೀತಿಯಾಗಿ ಜನರಿಗೆ ಮೋಸ ಮಾಡಿ ಈ ರೀತಿಯಾದಂಥ ತಮ್ಮ ದಂಧೆಯನ್ನು ನಡೆಸ್ತಾ ಹೋಗ್ತಾ ಇದ್ದಾರೆ. ಹೀಗಾಗಿ ಏನು ಗದಗ AC ಆಗಿರುವಂಥ ಗಂಗಪ್ಪ ಸರ್ ಅವರ ನೇತೃತ್ವದಲ್ಲಿ ಏನೋ ಇಲ್ಲಿನ ಗದಗನ ಫುಡ್ ಸೇಫ್ಟಿ ಆಫೀಸರ್ ಸಿಬ್ಬಂದಿಗಳು ಈಗ ಈ ಒಂದು ದಾಳಿ ಮಾಡಿದ್ದಾರೆ. ದಾಳಿ ಮಾಡಿ ಸಂಪೂರ್ಣವಾಗಿ ಯಾವ ರೀತಿಯಾಗಿ ಇವರು ದಂಧೆ ಮಾಡ್ತಾಯಿದ್ರು, ಯಾವ ರೀತಿಯಾಗಿ ವ್ಯವಹಾರ ಮಾಡ್ತಿದ್ರು ಇದನ್ನೆಲ್ಲವೂ ಕೂಡ ಈಗ ಅನಾವರಣ ಮಾಡಿದ್ದಾರೆ. ಹೀಗಾಗಿ ಇಂಥ ಏನು ದಂಧೆಕೋರರ ಮೇಲೆ ಕಠಿಣ ಕ್ರಮ ಆಗಬೇಕು ಅನ್ನೋಂಥ ಸಾರ್ವಜನಿಕರು ಕೂಡ ಒತ್ತಾಯ ಕೂಡ ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಒಂದು ದಂಧೆಯಲ್ಲಿ ತೊಡಗಿರುವಂಥ ಕಾರ್ಮಿಕರಿದ್ದಾರೆ, ಅವ್ರನ್ನ ಕೂಡ ನಾನೀಗ ಮಾತಾಡಿಸ್ತಾ ಹೋಗ್ತೀನಿ. ಇವರು ಎಲ್ಲಿಯವರು, ಎಲ್ಲಿಂದ ಬಂದಿದ್ದಾರೆ, ಯಾವಾಗಿಂದ ಇದನ್ನು ಕೆಲಸ ಮಾಡ್ತಾ ಇದ್ದಾರೆ, ಏನೇನೆಲ್ಲ ಮಿಶ್ರಣ ಮಾಡ್ತಾರೆ ಅಂತ ಕೇಳ್ತಾ ಹೋಗ್ತೀನಿ. ಅಣ್ಣ ನೀವು ಎಲ್ಲಿಯವರು? ಕಾಸೆ ಆ ರೇ ಇದ್ದಾರೆ? UP बिहार। UP मालक कौन सा गांव से है? UP बिहार से। कितना दिन आया था इधर? हो गया इधर 1 वर्ष। क्या क्या करता है इसमें, क्या क्या मिक्स करता है? ये खावा का बनाता हूँ, शक्कर डालता हूँ। क्या क्या करता है इसमें? स्वीट में बर्फी है, मिल्क केक आता है, और धारा पेड़ा, दूध पेड़ा, और लड्डू, मोतीचूर। क्या होगा इसमें अभी? अब मैं क्या बोलूँ, मेरे को मालूम नहीं। ये अधिकारी ऑफिसर आया इधर, क्या क्या बोला था, तुम क्या करता है इसमें, क्या 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 पूछा है उसको? मैं बोला स्वीट बनाता हूँ। इसमें बहुत खराब है, एक्सपायरी डेट आइटम्स है, इसमें गलीज है, बहुत कलर डाले इसमें। कैसा करता है, कैसा डिस्ट्रीब्यूटर करता है? वो तो सर बनाने वाला का है, कलर तो सब बेकरी में खाता है ऐसे है। 2-3-4 बेकरी देता हूँ इधर। उतना नाम नहीं मालूम, नंबर मालूम है 6 बस स्टैंड में। कौन सा बेकरी में स्वीट मार्ट शॉप को देता है? वो बेलगाम स्वीट हुआ। हाँ। और एक इधर गदग में बेलगांव से गदग नहीं से नहीं नहीं
बेलगम सिटी। स्टोर में स्टोर नहीं, वो बेकरी में देता हूँ 1-2 ट्रे कभी कभी, उतना नहीं मालूम सर। ಇದಿಷ್ಟು ಏನು ಈ ಕಾರ್ಮಿಕ ಹೇಳ್ತಾ ಇರುವಂಥದ್ದು ಅಂದರೆ ಅವತ್ತನಿಗೆ ಎಲ್ಲ ಗೊತ್ತಿದೆ ಆದರೂ ಗೊತ್ತಿಲ್ಲದ ಥರ ನಾಟಕ ಮಾಡ್ತಾ ಇದ್ದಾನೆ. ಜೊತೆಗೆ ಈ ಮಾಲಕ ಕೂಡ ಈತ ಮಾಲಕ ಕೂಡ ಈಗ ಪರಾರಿಯಾಗಿರುವಂಥದ್ದು. ಹೀಗಾಗಿ ಸಾರ್ವಜನಿಕರು ಇಂಥವ್ರ ದಂಧೆಕೋರರ ಮೇಲೆ ಏನು ಜನರಿಗೆ ಹುಳವನ್ನು ತಿನ್ನಿಸ್ತಾರೆ, ವಿಷವನ್ನು ತಿನ್ನಿಸ್ತಾರೆ, ಇಂಥವ್ರ ಮೇಲೆ ಕಠಿಣ ಕ್ರಮ ಆಗಬೇಕು, ಇಂಥವ್ರಿಗೆ ಶಿಕ್ಷೆ ಆಗಬೇಕು ಅನ್ನೋವಂಥ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ. ನೋಡೋಣ, ಅಧಿಕಾರಿಗಳು ಈಗಾಗಲೇ ಸ್ಥಳಕ್ಕೆ ಭೇಟಿ ನೀಡಿ ಈ ಒಂದು ಏನು ಪರಿಶೀಲನೆ ಮಾಡಿದ್ದಾರೆ. ಯಾವ ರೀತಿಯಾಗಿ ಈ ಒಂದು ದಂಧೆಕೋರರ ಮೇಲೆ ಮಟ್ಟ ಹಾಕ್ತಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಸುರೇಶ್ ಕಡ್ಲಿಮಿಟ್ಟಿ, ನ್ಯೂಸ್ ಫಸ್ಟ್, ಗದಗ.